ಮಾಯಾವಿ ಮಿನುಗು ನೀನು ಜಾನೆ ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಪನಿ ಸರಿ ಗೈ 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 ಸರಿ ದ ಪ ಮ ಪ ಗ ಮ ಪ ನಿ ದ ಪ ಮ ಪ ಗ ಮ ಪ ಮ ಗ ರೆ ಸ ಸರಿ ಗ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಏನಪ್ಪ ಅಂತಂದರೆ ಆಲ್ರೆಡಿ ಡೆಸ್ಟಿನೇಷನ್ ಇನ್ನು ಓನ್ಲಿ 7 ಕಿಲೋಮೀಟರ್ಸ್ ಇದೆ, ಆಲ್ಮೋಸ್ಟ್ ನಿಯರ್ ಬಂದ್ಬಿಟ್ಟಿದ್ದೀನಿ. ಏನಪ್ಪ ಅಂದರೆ ರೂಮಿಂದ ವಿಡಿಯೋ ಮಾಡ್ಕೊಂಬರಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ಭಾಳ ಬೇಗ ಬಿಟ್ಟೆ. ಬೆಳಗ್ಗೆ ಒಂದು 4 ಗಂಟೆ ಬೆಳಗ್ಗೆ ಬಿಟ್ಟೆ. ಕತ್ಲಲ್ಲಿ ಇನ್ನೇನು ವಿಡಿಯೋ ಮಾಡ್ಕೊಂಬರೋದು, ಅಲ್ಲಿ ಲೊಕೇಶನ್ಗೆ ಹೋಗತ್ಲೆ ಬೆಳಕರಿತ್ತೆ, ಅಲ್ಲಿಂದ ವಿಡಿಯೋ ಮಾಡೋಣ ಅಂತಂದು ಹಿಂಗೆ ಬಂದೆ. ಇನ್ನೂ ಏನಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ತುಂಬ ಜನ ಡಿ ಎಮ್ ಮಾಡ್ತಾಯಿದ್ರು, ಯಾಕೆ ಬ್ರೋ ಟ್ರಾವೆಲ್ ಮಾಡ್ತಾಯಿಲ್ಲ ಇತ್ತೀಚೆಗೆ, ವಿಡಿಯೋಗಳು ಬರ್ತಾಯಿಲ್ಲ ಸರಿಯಾಗಿ ಯೂಟ್ಯೂಬಲ್ಲಿ ಅಂತಂದು. ಸ್ವಲ್ಪ ಪರ್ಸ್ನಲ್ಲು ಮೆಡಿಕಲ್ ಇಶ್ಯೂಸಿಂದ ವಿಡಿಯೋಗಳು ಮಾಡೋಕ್ಕೆ ಹೋಗಿದ್ದಿಲ್ಲ, ಹಂಗಾಗಿ ಸ್ವಲ್ಪ ರೈಡ್ಗಳನ್ನು ಮಾಡೋಕ್ಕಾಗಿದ್ದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಇನ್ಮೇಲೆ ಆಲ್ಮೋಸ್ಟು ಇನ್ಮೇಲೆ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ತುಂಬ ರೈಡ್ ಮಾಡೋದಿದೆ. ಇನ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಮುಂಚೆ ಹೆಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಇನ್ಮೇಲೆ ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಏನಪ್ಪ ಅಂದರೆ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ, ಇನ್ನೂ ಬೆಳಕಾಗಿಲ್ಲ. ಆಲ್ರೆಡಿ ಟೈಮ್ ಬಂದುಬಿಟ್ಟು 5:30 ಆಗಿದೆ. ನಾವು ಹೋಗ್ಬೇಕಾದ್ರೆ ಲೊಕೇಶನ್ ಬಂದುಬಿಟ್ಟು ಇನ್ನೂ 7 ಕಿಲೋಮೀಟ್ರ್ ಇದೆ. ಯಾವ ಲೊಕೇಶನ್ನು ಏನಂತಂದು ನಿಮಗೆ ಅಲ್ಲೇ ಹೋಗಿ ಹೇಳ್ತೀನಿ, ಬನ್ನಿ ಇವಾಗ ಹೋಗೋಣ. ಸ್ನೇಹಿತರೆ, ಇವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಅಲ್ಲಿ ಒಂದು ನಿಮ್ಗೆ ಲೈಟ್ ಕಾಣ್ತಾ ಇದೆಯಲ್ಲ, ಚೆಕ್ ಪೋಸ್ಟ್. ಅಲ್ಲಿ ನಾವೇನೊಂದು ಬುಕ್ ಮಾಡಿರ್ತೀವಿ ಅರಣ್ಯ ವಿಹಾರದಲ್ಲಿ ಸ್ಲಾಟ್ಸು. ಇಲ್ಲಿ ಇವ್ರ ಹತ್ರ ಎಂಟ್ರಿ ಮಾಡಿಸ್ಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಬನ್ನಿ ಹೋಗೋಣ. ಸುಮಾರು ಒಂದು 300-400 ಮೀಟ್ರ್ ಆರಾಮ್ ಟಾರ್ ಹೊಡೆದು ಬಂದ್ವಿ. ಆಮೇಲೆ ನಿಮ್ಗೆ ನೋಡಿ ಈ ಥರ ಒಂದು ರೋಡ್ ಸಿಗುತ್ತೆ, ಆರಾಮ್ ಒಬ್ಬರೇ ನಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದಷ್ಟು ಬೇಗ ಹೋಗ್ಬೇಕು ಮೇಲೆ, ಯಾಕಂದರೆ ಸನ್ರೈಸ್ ಆಯಿತು ಅಂದರೆ ಅದು ಮಜಾ ಬರಲ್ಲ. ಆಮೇಲೆ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಟಾಪಲ್ಲಿ ಹೋದರೆ ಅದು ಮಜಾನೇ ಬೇರೆ. ಆದಷ್ಟು ಬೇಗ ಹೋಗೋಣ. ಆಲ್ಮೋಸ್ಟ್ ಈಗ ಆಲ್ರೆಡಿ ಬೆಳಕ ಆಯಿತು. ನೋಡಿ ಹೆಂಗಿದೆ ಕ್ಲೈಮೇಟ್. ಬನ್ನಿ ಮೇಲೆ ಹೋಗೋಣ ಆದಷ್ಟು ಬೇಗ, ಇನ್ನೂ ಸನ್ರೈಸ್ ಆಗಿಲ್ಲ. ಇದೊಂದು ಬೆಂಗಳೂರು ನಿಯರೆಸ್ಟ್ ಒಂದು ಬೆಸ್ಟ್ ಒಳ್ಳೆ ಒಂದು ಸನ್ರೈಸ್ ಅಂತ ಹೇಳ್ಬೋದು. ಬರ್ರಿ ಹೋಗೋಣ. ವ್ಯೂ ಯಾವ ಥರ ಇದೆ. किधर है आपका फ्रेंड्स सभी? कमिंग है You fast na? हाँ. ಓ ಕ್ರೇಜಿ. ಯಾರು ಗುರೋದು ಒಯ್ಕೊಂತಿರೋದು? ಇನ್ನೂ ಹೋಗ್ಬೇಕು ಮೇಲೆ. ಏನೋ ಒಂದು 900 ಮೀಟ್ರ್ ಇದೆ, ಆರಾಮಾಗಿ ಹತ್ತು ಬಿಡ್ಬೋದು ನಾನು ಅಂದ್ಕೊಂಡೆ. ಹೆವಿ ಕಷ್ಟ ಇದೆ ಗುರು. ನೋಡ್ಬೋದು ನನ್ನ ಫೇಸ್ ಹೆಂಗಿದೆ ಅಂತ. ನೀರು ಕಿತ್ತೋಗಿದೆ, ಸಖತ್ ಕಷ್ಟ ಇದೆ ಗುರು. ನೋಡ್ರಿ ಮ್ಯಾಲೆ ಬರ್ತಾ ಫುಲ್ಲು ಪಾಗ್ ತುಂಬ್ಕೊಂಡಿದೆ. ನಿಮ್ಗೆ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಕೆಳಗಡೆ ಇರಬೇಕಾದ್ರೆ ಎಲ್ಲ ಕ್ಲಿಯರ್ ಇತ್ತು, ಈ ಮೇಲೆ ಎಷ್ಟು ಮೇಲೆ ಬರ್ತಾಯಿದ್ದು ಅಷ್ಟು ಪಾಗ್. This camera cost? ಕೈವಾರ ಪೋರ್ಟ್ ಆಲ್ಮೋಸ್ಟ್ ಫುಲ್ ಟಾಪ್ ಬಂದಿದ್ವಿ. ನೋಡ್ರಿ ಹೆಂಗಿದೆ ವ್ಯೂ. ತುಂಬ ಕ್ರೇಜಿ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಟಾಪ್ ಬಂದಿದ್ವಿ. ಬರ್ರಿ ಹೋಗೋಣ. सनराइज, गोल्डन सनराइज. से देखना तो हो नहीं रहा हमको. कैसे देखना है ಇವ ಮಸ್ತ್ ಕಾಣತ್ತಾನಪ್ಪ ಆಗ ಕರೆಕ್ಟಾಗಿ. ಸೂರ್ಯ, ಮಿಸ್ಟರ್ ಸೂರ್ಯ. ನೋಡ್ರಿ ಇದು ಯಾವ ಥರ ಇದೆ ಅಂದರೆ ಸಖತ್ತಾಗಿದೆ ಗುರು. ಒನ್ ಆಫ್ ದಿ ಬೆಸ್ಟ್ ಒಂದು ಟ್ರೆಕ್ಕಿಂಗ್ ಆ್ಯಂಡ್ ಒಂದು ಹಿಲ್ ಅಂತ ಹೇಳ್ಬೋದು. ಇದು ಕೈವಾರ ಪೋರ್ಟ್ ಅಂತ.
ಬೈಕ್ ಆಲ್ಮೋಸ್ಟ್ ನಿಮಗೆ ನಿಯರ್ ಬರುತ್ತೆ. 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ಈ ಥರ ಒಂದು ಸ್ವರ್ಗನ ನೀವು ನೋಡ್ತೀರಾ ನೋಡಿರಿ. ತುಂಬ ಅಂದರೆ ತುಂಬ ಜನ ಕಮ್ಮಿ ಇದ್ದಾರೆ ಸ್ನೇಹಿತರೆ ಇಲ್ಲಿ. ಮತ್ತು ಯಾವುದೇ ಪ್ಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲ. ನೀವು ನೋಡ್ಬೋದು ಎಲ್ಲ ಫುಲ್ ನೇಚರ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ನೀವು ಕೂಡ ಬಂದರೆ ರೆಸ್ಪಾನ್ಸಿಬಿಲಿಟಿ ರೈಡರ್ ಆಗಿ ಟ್ರಾವೆಲರ್ಸ್ ಆಗಿ ಯಾವುದೇ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬಿಸಾಕಿ ಹೋಗ್ಬೇಡ್ರಿ. ಸಖತ್ತೊಂದು ಹೇಳ್ಬೋದು. ಆದರೆ ಮಿಸ್ ಮಾಡಿದೆ ಯಾರು ಬುಕ್ ಮಾಡ್ಕೊಂಡು ಬನ್ನಿ. ಹಂಗೆ ಬಂದರೆ ಇಲ್ಲಿ ಬಿಡೋಲ್ಲ, ಚೆಕ್ ಪೋಸ್ಟಲ್ಲಿ ಹಿಡಿತಾರೆ. ಬುಕ್ ಮಾಡ್ಕೊಂಡು ಬರ್ಬೇಕು. ನಾವು ಯಾವ ಥರ ಬುಕ್ ಮಾಡ್ಬೇಕಂತ ನಿಮ್ಗೆ ಸ್ಟಾರ್ಟಿಂಗೇ ಒಂದು ವಿಡಿಯೋದಲ್ಲಿ ಫಸ್ಟಿಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಅಲ್ಲಿ ನಮ್ಮ ಒಬ್ಬರು ಫೋಟೋ ತೆಗಿಯೋಕೆ ಅಲ್ಲಿ ಹತ್ತಾ ಇದ್ದಾರೆ. ಓಕೆ, ಚೆನ್ನಾಗಿತ್ತು ಬ್ರೋ. ಹೆಂಗಿತ್ತು ನಿಮ್ಗೆ ಟ್ರೆಕ್ಕಿಂಗ್ ಎಲ್ಲ? ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಸ್ವಲ್ಪ ಬೇಗ ಬರ್ಬೋದಿತ್ತು. ಹಾಂ, ಸ್ವಲ್ಪ ಆಲ್ಮೋಸ್ಟ್ ಒಂದು 5 ಗಂಟೆ ಇಲ್ಲಿ ಬಂದರೆ ಅಲ್ಲಿ ಸ್ವಲ್ಪ ಚೆಕಿಂಗ್ ಮಾಡ್ತಾರೆ ಚೆಕ್. ಆಮೇಲೆ ಅಂತ ಏನು ಹೆವಿ ಇರೋಲ್ಲ, ಸ್ವಲ್ಪ ಚೆಕ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಒಂದು 900 ಮೀಟರ್ಸ್ ಇದೆ. ಅದರಲ್ಲಿ ಒಂದು 200 ಮೀಟರ್ಸ್ ನಿಮ್ಗೆ ಟಾರ್ ರೋಡ್ ಸಿಗುತ್ತೆ. ಆಮೇಲೆ ಮಿನಿಮಮ್ 700 ಮೀಟರ್ಸ್ ನಿಮಗೆ ಟ್ರೆಕ್ಕಿಂಗ್ ಇರುತ್ತೆ. ಫುಲ್ ಟ್ರೆಕ್ಕಿಂಗ್ ಅಂತ ನಾರ್ಮಲ್ ಏನಿಲ್ಲ, ಹೆವಿ ಇರುತ್ತೆ. ಬರಬೇಕಾದ್ರೆ ನೀರು, ಪೆಪ್ಸಿ, ಕೂಲ್ ಡ್ರಿಂಕ್ಸು ಏನಾದರೂ ಕ್ಯಾರಿ ಮಾಡ್ಕೊಂಡು ಬನ್ನಿ. ಆದರೆ ಯಾವುದು ಬಿಸಾಕಿ ಹೋಗ್ಬೇಡಿ. ಏನೇ ಇದ್ದರೂ ಒಳ್ಳೆ ವಾಪಸ್ ನಿಮ್ಗೆ ಕ್ಯಾರಿ ಮಾಡ್ಕೊಂಡು ಹೋಗಿ ಬ್ಯಾಗಲ್ಲಿ. ಇವಾಗ ಇಳಿತಾ ಇದ್ದೀವಿ ಕೆಳಗೆ, ಬನ್ನಿ ಹೋಗೋಣ. ಸಖತ್ ಕಷ್ಟ ಇದೆಯಲ್ಲ ಬ್ರೋ. ನಾವು ಹತ್ತಬೇಕಾದ್ರೆ ಕಷ್ಟ ಅನ್ಕೊಂಡಿವಿ, ಇಳಿಬೇಕಾದ್ರೂ ತುಂಬ ಕಷ್ಟ ಆಗ್ತಾ ಇದೆ. ಹೋಗಕ್ಕಂತೂ ಇನ್ನೂ ಹೆವಿ ಕಷ್ಟ. ಇದು ಇವಾಗ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಮಾಡ್ಬೋದು ಬ್ರೋ. ಮಾನ್ಸೂನಲ್ಲಿ ಇದು ಮಾಡೋಕ್ಕೆ ಆಗಲ್ಲ ಬ್ರೋ. ಸಖತ್ ಮಾನ್ಸೂನ್ ಮಾಡ್ಬೇಕು ಅಂದರೆ ಮೀಟ್ರ್ ಬೇಕು. ಹಾಂ, ಫುಲ್ ಸ್ಲಿಪ್ ಆಗುತ್ತೆ ಆ ಟೈಮಲ್ಲಿ. ಅಡ್ವೆಂಚರ್ಸ್ ಆಗಿರುತ್ತೆ, ಒಳ್ಳೆ ಕ್ರೇಜಿ ಆಗಿರುತ್ತೆ ಆ ಟೈಮಲ್ಲಿ ಮಾಡಿದ್ರೆ. ಏನು ಕುಡಿಯೋಕೆ ನೀರು ತಂದಿಲ್ಲ, ಏನಿಲ್ಲ, ಸಖತ್ತಾಗಿ ಬಾಯಾರಿಕಾಗಿದೆ. ಗಾಯ್ಸ್, ನೀವು ಯಾರಾದ್ರೂ ಬಂದರೆ ನೀರೆಲ್ಲ ತೊಗೊಂಬನ್ನಿ, ಕೂಲ್ ಡ್ರಿಂಕ್ಸು ಏನೋ ಸ್ವಲ್ಪ ಕ್ಯಾರಿ ಮಾಡ್ಕೊಂಬನ್ನಿ. ಹಂಗೆ ಬಂದರೆ ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ಯಾರು ಕೊಡಲ್ಲ. ಯಾಕಂದರೆ ಎಲ್ಲರಿಗೂ ಅವ್ರಿಗೂ ಬೇಕಾಗಿರುತ್ತೆ, ಅವ್ರಿಗೂ ರಿಕ್ವೈರ್ಡ್ ಇರುತ್ತೆ. ಕೊಡಲ್ಲ ಯಾರು ಇಲ್ಲಿ. ನೀವೇ ಚಿಲ್ಡ್ರನ್ಸ್ ಎಲ್ಲ ಬರ್ತಾರೆ, ಅವ್ರಿಗೆ ಬೇಕಾಗುತ್ತೆ. ನೀವು ನಿಮ್ಮ ಸ್ವಂತ ಕ್ಯಾರಿ ಮಾಡ್ಕೊಂಬಂದರೆ ಆರಾಮ್ ಮಾಡ್ಬೋದು. ನೋಡ್ಬೋದು ನೀವು. ನೀರು ತಗೊಂಬಂದಿಲ್ಲ, ಎಲ್ಲ ಒಂದು 2 ಸತಿ ಡುಮ್ಕಿ ಹೊಡೆದ್ವಿ ಇಲ್ಲಿ. ಬಿದ್ದು ಎದ್ದು ಹೋಗ್ತಾ ಇದೀವಿ. ಕಾಲೆಲ್ಲ ಶವರ್ ಆಗ್ತಾ ಇದೆ. ಮಾಡ್ರೇಟ್ ಟ್ರಕ್ ಹೌದು. ಬೆಳಗ್ಗೆ ಬರ್ಬೇಕಾದ್ರೆ ಏನು ರೇನ್ ಕಾಣ್ತಾ ಇಲ್ಲ ಬ್ರೋ, ಫುಲ್ ಕತ್ಲು. ನೀವು ಏನೋ ಸ್ವಲ್ಪ ಬೆಳಕಲ್ಲಿ ಬಂದಿದ್ದೀರ ಅನ್ಸುತ್ತೆ. ನಾವು ಕತ್ಲಲ್ಲಿ ಬಂದಿದ್ದೀವಿ. ತುಂಬ ಫುಲ್ ಭಯ ಆಗ್ತಿದೆ ನನಗೆ. ಅದ್ರಲ್ಲಿ ನಾವು ಒಬ್ಬನೇ ಇದ್ದೀನಿ. ಅವರೆಲ್ಲ ಹಿಂದೆ ಆಗ್ಬಿಟ್ರು. ಅವ್ರು ಹಿಂದೆ ಬಿದ್ದುಬಿಟ್ರು. ಅವ್ರು ಬರ್ತಾ ಇಲ್ಲ, ಅವ್ರು ಕುತ್ಕೊಳ್ತಾ ಇದ್ದಾರೆ. ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ಅಂತ ಒಬ್ಬನೇ ಬಂದ್ಬಿಟ್ಟೆ. ಹೌದು ಸ್ನೇಹಿತರೆ, ನಿಮಗೆ ನೋಡಿ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ನೈಟ್ ಬರ್ಬೇಕಾದ್ರೆ ನಮ್ಗೆ ಏನು ಕಾಣಿಸಿದ್ದಿಲ್ಲ. ಇದೆ ಫುಲ್ ಕತ್ಲ ಇತ್ತು. ಇಲ್ಲಿ ನೋಡಿ ಬಾತ್ಗಳು ಎಲ್ಲ ಇದ್ದಾವೆ. ಇಲ್ಲಿ ನೈಟ್ ನಮ್ಗೆ ಏನಂದ್ರೆ ಏನು ಕಾಣಿಸಿಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಇಲ್ಲಿ ಮಾಡಿದ್ದಾರೆ. ಮೊಲ ಇದಾವಲ್ಲ ಬ್ರೋ? ಸಖತ್ತಾಗಿದಾವ ಬ್ರೋ. ನೀರು ಬೇಕಾಗುತ್ತೆ ಬ್ರೋ. ಹಾಂ, ಬನ್ನಿ. ಸ್ನೇಹಿತರೆ, ಅಂತೂ ಫೈನಲಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಒಳ್ಳೆ ಕ್ರೇಜಿ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಇವಾಗ ವಾಪಸ್ ಬ್ಯಾಕ್ ಟು ಬೆಂಗಳೂರು. ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸ್ನೇಹಿತರೆ, ಇಲ್ಲಿಂದ ನಮಗೆ ಟ್ರೆಕ್ಕಿಂಗ್ ಪ್ಲೇಸ್ ಸ್ಟಾರ್ಟ್ ಆಗೋದು. ಇದೇ ಒಂದು ಕೈವಾರ, ಒಂದು ಫಾರೆಸ್ಟ್. ನಮ್ಗೆ ಇಲ್ಲಿಂದ ನಮಗೆ ಇದೇ ಒಂದು ಮೇನ್ ದ್ವಾರ ಬಾಗಿಲು. ಇಲ್ಲಿ ಅಲ್ಲಿ ಕಾಣ್ತಾ ಇದ್ದಾರಲ್ಲ ಫಾರೆಸ್ಟ್ ಆಫೀಸರ್, ನಾವು ಏನು ಬುಕ್ ಮಾಡಿರ್ತೀವಿ ಅವ್ರ ಹತ್ರ ಇಲ್ಲಿ ಎಂಟ್ರಿ ಮಾಡಿಸಿ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಅವರು ಬ್ಯಾಚ್ ವೈಸ್ ಬಿಡ್ತಾರೆ. ಅವರು ಏನಂದರೆ ಫಾರೆಸ್ಟ್ ಆಫೀಸರ್ಸಲ್ಲಿ ಇರ್ತಾರಲ್ಲ, ಒಂದು 15-20 ಜನ ಒಂದು ಬ್ಯಾಚ್ ಕರ್ಕೊಂಡು ಹೋಗ್ತಾರೆ. ನೀವು ಸಿಂಗಲಾಗಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆಯವ್ರ ಜೊತೆ ಕಳಿಸ್ತಾರೆ, ಆರಾಮಾಗಿ ಹೋಗ್ಬೋದು. ಸ್ನೇಹಿತರೆ, ವೆಲ್ಕಮ್ ಟು ಗೋಪುರ. ಇವಾಗ ಮೊಬೈಲಿಂದ ಗೋಪುರ ಬರ್ತಾಯಿದ್ದೀರಾ. ಇವಾಗ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಒಂದು ಫ್ರೆಂಡ್ಸ್ ಬ್ರೋ ರೂಟಾ ಹಿಂಗೆ ನಡ್ರಿ ಹೋಗೋಣ. ಹಾಂ,
ಇವಾಗ ವಾಪಸ್ ಬ್ಯಾಕ್ ಟು ಬೆಂಗಳೂರು. ನಾವು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನಾನು ಇವತ್ತು ಸೋಲೋ ರೈಡ್ ಬಂದಿರೋದು. ಸೋಲೋ ರೈಡ್ ಮಾಡೋದು ಭಾಳ ಅಂದ್ರೆ ಭಾಳ ರೇರು. ಈ ಸೋಲೋ ರೈಡ್ ಯಾವಾಗಪ್ಪ ಅಂದರೆ ನಾವು ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಸೋಲೋ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಇವತ್ತು ಒಂದು ಡೆಸ್ಟಿನೇಷನ್ ಲೊಕೇಶನ್ ಒಂದು ಅದು ಇಂಥ ಟ್ರೆಕ್ಕಿಂಗಿಗೆ ಸೋಲೋ ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ತುಂಬ ಜನ ಫ್ರೆಂಡ್ಸ್ ಆದರು. ನಮ್ಮ ಬಾಗಲಕೋಟೆ ಮತ್ತು ಆ ಕಡೆಲ್ಲ ಬಿಜಾಪುರದವರೆಲ್ಲ ಬಂದಿದ್ದರು. ತುಂಬ ಜನ ಫ್ರೆಂಡ್ಸ್ ಆದರು. ಒಂದು ಒಳ್ಳೆ ಸನ್ರೈಸು ಒಂದು ನೋಡಿಕೊಂಡು ಇವಾಗ ವಾಪಸ್ಸು ಮತ್ತೆ ಹೋಗ್ತಾಯಿದ್ದೀನಿ. ಈ ವಿಡಿಯೋನ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ಸಿಗ್ತೀನಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರೂ ವಿಡಿಯೋ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕನ್ನಡ ಮೋಟೋ ವ್ಲಾಗರ್ಸ್ನ ಬೆಳೆಸಿ ಅರಿಸಿ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.